ತಾಲೂಕಿನ ಮುದೋಳ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವ ನಾಡೇಪಲ್ಲಿ ಗ್ರಾಮದಲ್ಲಿ ಸಿಪಿಐ ದೌಲತ್ ಎನ್ಕೆ ಅವರ ಆದೇಶದ ಮೇರೆಗೆ ಎಎಸ್ಐ ಗೌರಿಶಂಕರ ಮತ್ತು ಹೆಡ್ ಕಾನ್ಸ್ಟೇಬಲ್ ಮಲ್ಲಿಕಾರ್ಜುನ್ ಇವರ ಬಿಟ್ ಜಾರಿ ಕರ್ತವ್ಯ ನಿರ್ವಹಿಸಿ ಗ್ರಾಮದ ಸಾರ್ವಜನಿಕರಿಗೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳೊಂದಿಗೆ ಚರ್ಚೆ ಮಾಡಿ ಪೋಕ್ಸೋ ಕಾಯ್ದೆ ಮತ್ತು ಸೈಬರ್ ಕ್ರೈಮ್ನಿಂದ ತಪ್ಪಿಸಿಕೊಳ್ಳುವ ಬಗ್ಗೆ ಹಾಗೂ ತುರ್ತು ಸಹಾಯಕ್ಕೆ 112ಗೆ ಕರೆ ಮಾಡಲು ತಿಳಿಸಿ ಗ್ರಾಮಸ್ಥರಿಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಎಎಸ್ಐ ಗೌರಿಶಂಕರ್ ಮಾತನಾಡಿ, ಮುದೋಳ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ನಿಮ್ಮ ರಕ್ಷಣೆ ಸದಾ ಸಿದ್ಧರಾಗಿರುತ್ತೇವೆ ಎಂದು ತಿಳಿಸಿದ್ದಾರೆ. ಅಮರತ್ವದ ಕಡೆಗೆ ಹೋಗುವುದು, ಇವು 3 ಶಬ್ದ ಬಹಳ ಅರ್ಥಗರ್ಭಿತವಾದದ್ದು. ಹೆಂಗ್ರಿ ಸರ್ ಮೃತ್ಯುವಿನಿಂದ ಅಮರತ್ವದ ಕಡೆಗೆ? ಈಗ ಮೂರೊಬ್ಬರು ಒಳ್ಳೆ ಕೆಲಸ ಮಾಡಿರ್ತಾರೆ, ಯಾರು ಅವ್ರು ಸತ್ರು ಕೂಡ ಎಷ್ಟು ಮಂದಿ ಇದ್ರೆ ಇನ್ನೂ ಇರಬೇಕಾಗಿತ್ತು. ಅವ್ರು ಸತ್ತರು ಸತ್ತಂಗಾಗಿ ಇನ್ನೂ ಜೀವಂತ ಇದ್ದಾರೆ, ಅವರು ಒಳ್ಳೆಯವರು ಇದ್ದರು ಅನ್ನೋದೇ ಇದೆ. ಮೃತ್ಯುವರ್ಮ ಅಮೃತಂಗಂ ಅಂದ್ರೆ ಅಜರಾಮರವಾಗಿ ಸತ್ತರು ಕೂಡ ಅಜರಾಮರವಾಗಿರುವುದಕ್ಕೆ ಅದಕ್ಕೂ ನಾವು ಒಳ್ಳೆತನಿದ್ದಾಗ ಯಾರು ಅಂತ ಹೌದಿಲ್ಲ, ಇನ್ನೂ ಇರಬೇಕಾಗಿತ್ತು, ಅವ್ರು ಒಳ್ಳೆಯವರು ಇದ್ರು ಅಂತೇಳಿ ಇಷ್ಟೇ ಜೀವನದಾಗೆ. ಅಸತ್ಯದಿಂದ ಸತ್ಯದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಸಾವಿನಿಂದ ಅಮರತ್ವದ ಕಡೆಗೆ, ಇಷ್ಟೇ ಜೀವನ. ಅದಕ್ಕಾಗಿ ಇದು ನೀವು ಪ್ರತಿಯೊಂದು ಶಾಲೆಯಲ್ಲಿ ನಾನು ಹೇಳಿದ್ದೀನಿ, ಎಲ್ಲರೂ ಇದು ಖಂಡಿತವಾಗಿ ತಿಳ್ಕೋಬೇಕು. ಇನ್ನು ಪೊಲೀಸರು ಅವಶ್ಯಕತೆ ಇದೆಯಾ? ಪೊಲೀಸರದ್ದು ಏನು ಅವಶ್ಯಕತೆ ಇದೆ? ಬೇಕೋ ಬೇಡೋ? ಪೊಲೀಸರು ಏನು ಕೆಲ್ಸಕ್ಕೆ ಬೇಕು? ಅವರು ಆಯ್ತು, ಅಷ್ಟು ಕಲಿಸಿಬಿಟ್ಟು ಅವಿನಯದಿಂದ ಜನರಿಗೆ ನ್ಯಾಯ ಕಳಿಸ್ಲಾಕ ಸರ್. ಅವಿನಯದಿಂದ ನ್ಯಾಯ ಕಳಿಸ್ಲಾಕ ಮತ್ತು ಕೆಟ್ಟ ಮನುಷ್ಯರ್ಗ ಒಳ್ಳೆ ಮನುಷ್ಯರು ಸರ್ ಮಾಡ್ಲಾಕ. ಚಲೋ, ವೆರಿ ಗುಡ್, ಪರವಾಗಿಲ್ಲ. ಪೊಲೀಸರು ಅನ್ಯಾಯ, ಅತ್ಯಾಚಾರ, ಜಗಳ, ಜೂಟಿ, ಹೊಡೆದಾಟ ಇವೆಲ್ಲ ಸಾಕಷ್ಟು ಏನು ನಡೀತದೆ ಸಮಾಜದಾಗೆ ಅವಕ್ಕೆ ಕಡಿವಾಣ ಹಾಕಲಿಕ್ಕೆ ನಾವು ಅದಕ್ಕೆ ಶಿಕ್ಷೆ ಕೊಡ್ತಕ್ಕಂಥವ್ರು ನಾವಲ್ಲ, ಶಿಕ್ಷೆಗೆ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತದೆ ಪೊಲೀಸ್ ಇಲಾಖೆ. ಅದು ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು, ಅದಕ್ಕೆ ಪನಿಷ್ಮೆಂಟನ್ನು ಕೊಡ್ತಕ್ಕಂಥದ್ದು ನ್ಯಾಯಾಂಗ. ಕೋರ್ಟ್ ಅಂತಿರ್ತಲ್ಲ, ಅಲ್ಲಿಗೆ ನ್ಯಾಯಾಧೀಶರು ನಿಮಗೆ ಪನಿಷ್ಮೆಂಟ್ ಕೊಡ್ತಾರೆ. ಅರ್ಥ ಇಲ್ಲ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುತ್ತದೆ. ನಾವು ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಮಾನ್ಯ ನ್ಯಾಯಾಲಯದ ಮುಂದೆ ಪೊಲೀಸರು ಅವರನ್ನು ಹಾಜರುಪಡಿಸ್ತೀವಿ, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಅಥವಾ ನಮ್ಮಲ್ಲೇ ಬಂದು ಸಮಸ್ಯೆ ಬಗೆಹರಿಸಿದ್ರೆ ಅಲ್ಲೇ ಮುಗಿಸಿ ಕಳಿಸ್ತೀವಿ. ಒಟ್ಟಿಗೆ ಪೊಲೀಸ್ ಇಲಾಖೆ ಎದಕ್ಕೆ ಬೇಕಂದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳಾಗದಂತೆ, ಶಾಂತತೆಗೆ ಭಂಗ ಉಂಟು ತರದಂತೆ ಇದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸನೇ ನಮ್ಮ ರಕ್ಷಣಾ ಇಲಾಖೆ. ಇದಕ್ಕೆ ನಮ್ದು ದೊಡ್ಡದ ಇಲಾಖೆ ಇದೆ. ಕೆಳಮಟ್ಟದಿಂದ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಇರ್ತಾರೆ. ಒಬ್ಬ ಪೊಲೀಸರ ಮೇಲೆ ಜಮಾದಾರ್ ಮೇಲೆ ಎಎಸ್ಐ ಮೇಲೆ PSI ಮೇಲೆ ಸರ್ಕಲ್, DSP, ಅಡಿಷನಲ್ SP, SP, DIG, IG, ADGP, DGP ಅಂತ ಇಷ್ಟು ಕೂಡ DGP ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮಹಾನಿರ್ದೇಶಕರು. ಇನ್ನು ಕರ್ನಾಟಕ ಸ್ಟೇಟ್ 31 ಜಿಲ್ಲೆ ಇದಾವಲ್ಲ, ಕರ್ನಾಟಕ 31 ಜಿಲ್ಲೆಯ ಬಾಸು ಒಬ್ಬರು DGP ಅಂತ ಇರ್ತಾರೆ ನಮ್ಮ ಇಲಾಖೆ ಮೇಲೆ. ಅವ್ರ ಮೇಲೆ ಹೋಮ್ ಮಿನಿಸ್ಟರ್ ಅಂತ ಇರ್ತಾರೆ, ಹೌದಿಲ್ಲ? ಹೋಮ್ ಮಿನಿಸ್ಟರ್ ಯಾರು? G. ಪರಮೇಶ್ವರ್ ಅಂತ ಇದ್ದಾರೆ. ಮುಖ್ಯಮಂತ್ರಿಗಳು ಯಾರು ಇದ್ದಾರೆ ಕರ್ನಾಟಕದ? ಈ ಸಂದರ್ಭದಲ್ಲಿ ಮುದೋಳ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗ ಮತ್ತು ನಾಡಪಲ್ಲಿ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಶಾಲೆ ಮಕ್ಕಳು ಭಾಗಿಯಾಗಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.